ನಾನು ಡಾಕ್ಟರ್ ಅನುರೂಪ. ನಾನು JJM ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಮುಖ್ಯಸ್ಥಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರತಿ ವರ್ಷ ಜನವರಿ ತಿಂಗಳನ್ನು ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ತಿಂಗಳನ್ನಾಗಿ ಆಚರಿಸಲಾಗುತ್ತದೆ. ಗರ್ಭಕಂಠದ ಕ್ಯಾನ್ಸರ್ ಎಂದರೆ ಏನು? ಯೋನಿ ಮತ್ತು ಗರ್ಭಾಶಯದ ಮಧ್ಯೆ ಇರುವ ಭಾಗಕ್ಕೆ ಗರ್ಭಕಂಠವೆಂದು ಕರೆಯಲಾಗುತ್ತದೆ. ಈ ಭಾಗದ ಜೀವಕೋಶಗಳಲ್ಲಿ ಉಂಟಾಗುವ ಅಸಹಜವಾದ ಬೆಳವಣಿಗೆಯನ್ನು ಗರ್ಭಕಂಠದ ಕ್ಯಾನ್ಸರ್ ಎಂದು ಕರೆಯಲಾಗುತ್ತದೆ. ಗರ್ಭಕಂಠದ ಕ್ಯಾನ್ಸರ್ಗೆ ಜಾಗೃತಿಯನ್ನು ಏಕೆ ಮೂಡಿಸಬೇಕು ಎಂದರೆ, ಮೊದಲನೇದಾಗಿ ಭಾರತದ ಮಹಿಳೆಯರಲ್ಲಿ ಕಂಡುಬರುವ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಸಹ ಒಂದು. ಸುಮಾರು 17% ಮಹಿಳೆಯರು ಈ ಗರ್ಭಕಂಠದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಎರಡನೆಯದಾಗಿ, ಈ ಗರ್ಭಕಂಠದ ಕ್ಯಾನ್ಸರ್ಗೆ ನಿಯಮಿತವಾಗಿ ತಪಾಸಣೆ ಮಾಡುವುದರಿಂದ ಈ ಗರ್ಭಕಂಠದ ಕ್ಯಾನ್ಸರನ್ನು ನಾವು ಶೀಘ್ರವಾಗಿ ಪತ್ತೆ ಹಚ್ಚಬಹುದು. ಹಾಗೂ ಶೀಘ್ರವಾಗಿ ಪತ್ತೆ ಹಚ್ಚುವುದರಿಂದ ಆ ಮಹಿಳೆಯನ್ನು ಗುಣಪಡಿಸಿ ಅವರ ಜೀವವನ್ನು ಉಳಿಸಬಹುದು.